ಗೈಸ್ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೊಸ್ತಡ್ಕು ವ್ಲಾಗ್ ಇದು. ಮಾರ್ನಿಂಗಿಂದ ನಾನ್ ಸ್ಟಾಪ್ ಕುಕ್ಕಿಂಗ್ ಎಲ್ಲ ಮುಗಿಸಿ, ಅಂದರೆ ಅಣ್ಣನ ಮಕ್ಕಳು ಬಂದಿದ್ದಾರೆ. ನನ್ನ ಮಕ್ಕಳು ಎಲ್ಲರೂ ಸೇರಿ ಮನೆ ತುಂಬ ಮಕ್ಕಳ ಸೈನ್ಯನೇ ತುಂಬಿದೆ. ಈಗ ಅವ್ರಿಗೆ ಎಲ್ಲರಿಗೂ ಊಟ ಎಲ್ಲ ಬಡಿಸಿ ಎಲ್ಲ ಊಟ ಮುಗಿಸಿದಾಯಿತು. ಹಸ್ಬೆಂಡ್ ಎಲ್ಲ ಹೊರಗಡೆ ಹೋದರು. ಈಗ ನಾನು ಹಬ್ಬ ಅಂದ್ರೇ ಹಾಗೆ, ಹಬ್ಬಕ್ಕೆ ಮುಂಚೆ 15 ಡೇಸ್ ಕಂಟಿನ್ಯೂಸ್ ಆಗಿ ಕೆಲಸ ಇತ್ತು. ಈಗ ಹಬ್ಬ ಆದಮೇಲೆ 15 ಡೇಸ್ ಕಂಟಿನ್ಯೂಸ್ ಆಗಿ ಕ್ಲೀನಿಂಗ್ ಇರ್ತೈತೆ ಅನಿಸ್ಬಿಟ್ಟೈತೆ ನನಗೆ. ಯಾಕೆ ಅಂತ ಅಂದರೆ ಎಲ್ಲ ಕೂಡ ನಾನ್ ವೆಜ್ಜು ಅದು ಇದು ಮಾಡಿ ಗಲೀಜಾಗಿದೆ. ಈಗ ಅದನ್ನೆಲ್ಲದನ್ನು ಕ್ಲೀನ್ ಮಾಡಬೇಕು. ವಿತ್ 3 ಡೇಸಿಂದ ಕಂಟಿನ್ಯೂಸ್ ಆಗಿ ಬಟ್ಟೆ ವಾಶ್ ಮಾಡಲಿಲ್ಲ. ಹಾಗಾಗಿ ಬಟ್ಟೆ 3 ದಿನದ ಬಟ್ಟೆ ಹಾಗೆ ಸ್ಟಾಕ್ ಬಿದ್ದಿದೆ. ಈಗ ಎಲ್ಲ ಬಟ್ಟೆನೂ ಆದಷ್ಟು ಮಿಷಿನ್ಗೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಮಿಕ್ಕಿದ ಬಟ್ಟೆನ ಹ್ಯಾಂಡ್ ವಾಶ್ ಮಾಡಬೇಕು. ಹಾಗಾಗಿ ಈಗ ಮೇಲೆ ಹೋಗ್ತಿದ್ದೀನಿ. ಮೇಲೆ ಹೋಗಿ ಬಟ್ಟೆ ವಾಷಿಂಗ್ ಹಾಕ್ಬಿಟ್ಟು ಹಾಗೆ ನಿಮ್ಮ ಜೊತೆ ಸಿಗ್ತೀನಿ, ಬನ್ನಿ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಏನೇನೆಲ್ಲ ನಾನ್ ವೆಜ್ ಮಾಡಿದ್ದೆ ಅಂತ ಕೂಡ ನಾನು ನಿಮಗೆ ಇಲ್ಲಿ ಲಾಲಿಪಾಪ್ ಕೂಡ ತಂದಿದ್ದಾರೆ ಹಸ್ಬೆಂಡು. ನಾನು ಲಾಲಿಪಾಪ್ ಕೂಡ ಮಾಡ್ತಿದ್ದೀನಿ. ವಿತ್ ಇದ್ರ ಜೊತೆಯಲ್ಲಿ ಲೆಗ್ ಪೀಸ್ ಕೂಡ ತಂದಿದ್ದಾರೆ ಸ್ನೇಹಿತರೆ. ಇಲ್ಲಿ ಬಿಸಿ ಬಿಸಿ ವೈಟ್ ರೈಸ್ ಕೂಡ ರೆಡಿ ಇದೆ. ವೈಟ್ ರೈಸ್, ಲಾಲಿಪಾಪ್ ಮುದ್ದೆಗೆ ಇಲ್ಲಿ ಇಟ್ಟಿದ್ದೀನಿ ನೋಡಿ. ಕಬಾಬ್ ಕೂಡ ಹಾಕ್ತಿದ್ದೆ. ನಮ್ಮ ಟೆಡ್ಡಿಗೆ ಚಿಕನ್ ಸ್ನೇಹಿತರೆ, ಇದು ಅಂದರೆ ನಮ್ಮ ನಾಯಿ ಮರಿಗೆ. ಹಾಗೆ ಇದು ಗುಡ್ಡೆ ಮಟನ್ ಸ್ನೇಹಿತರೆ, ಅಂದರೆ ಇಲ್ಲಿ ಊರಲ್ಲೇ ಕುಯ್ದಿರೋಂಥ ಮಟನ್ ಸಾಂಬಾರು ನೋಡಿ. ಹಬೆ ಕೂಡ ಹಾಗೆ ಬರ್ತಿದೆ. ಈಗ ತಾನೇ ಜಸ್ಟ್ ಸಾಂಬಾರು ಆಯಿತು, ಬಿಸಿ ಬಿಸಿ ಹಾಗೆ ಹೊಗೆ ಬರ್ತಿತ್ತು. ಗುಡ್ಡೆ ಮಟನ್ ಅಂದರೆ ಎಲ್ಲ ಮಿಕ್ಸ್ ಇರುತ್ತೆ ಸ್ನೇಹಿತರೆ. ತಲೆ ಮಟನು, ಬೋಟಿ ಎಲ್ಲ ಕೂಡ ಮಿಕ್ಸ್ ಇರುತ್ತೆ. ಸಾಂಬಾರು ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ನೋಡಿ. ಗೈಸ್ ಬಟ್ಟೆ ಒಗಿತಾ ಇದ್ರು, ಯಾರೋ ಒಗಿತಾ ಇರೋದು. ನಮ್ಮ ಚೋಟು ಇಲ್ಲಿ ಕುತ್ಕೊಂಡು ಬಟ್ಟೆ ಜಾಲಿಸ್ತಾ ಇದ್ರು. ಬಟ್ಟೆ ಜಾಲಿಸೋದು ಏನು ಮಾಡ್ತಾ ಇದ್ದೆ? ನೀರಾಗ ಆಟಾಡ್ತಾ ಇದೆಯಾ ಲಡ್ಡಮ್ಮ? ಹೇ ಕಳ್ಳ, ಎದಳು ಮೇಲೆ ನೀರಾಗ. ಮನೆ ಸುತ್ತು ನೇಚರ್ ನೋಡಿ ಸ್ನೇಹಿತರೆ. ಜಾಸ್ತಿ ಮೂಡ್ ಆಫ್ ಆದಾಗ, ಏನಾದರೂ ಬೇಜಾರಾದಾಗ ಬಂದು ಇಲ್ಲಿ ಕುತ್ಕೊಂಡ್ಬಿಟ್ಟು ಕಾಣ್ತಿದೆ ಅಂದ್ಕೊಳ್ತೀನಿ. ನೇಚರ್ ನೋಡ್ಕೊಳ್ತಾ ಕುತ್ಕೊಂಡ್ಬಿಟ್ರೆ ಇರೋ ಎಷ್ಟು ಮೂಡ್ ಕೆಟ್ಟಾಗಿರುತ್ತೋ ಅಷ್ಟು ಮೂಡೂ ಕೂಡ ಸರಿ ಹೋಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಎಲ್ಲ ರೋಸ್ ಗಿಡಗಳು ಸ್ನೇಹಿತರೆ. ಈಗ ಸಮ್ಮರ್ ಆಗಿರೋದ್ರಿಂದ ಎಲ್ಲ ಕಟ್ ಮಾಡಿದ್ದಾರೆ ಗೈಸ್. ಹಾಗೆ ಡಿ ಮಾರ್ಟಿಗೆ ಕೂಡ ಬಂದಿದ್ದೀನಿ. ಏನೇನೆಲ್ಲ ಶಾಪಿಂಗ್ ಮಾಡ್ತೀನಿ, ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ಡಿ ಮಾರ್ಟಲ್ಲಿ ಶಾಪಿಂಗ್ ಮಾಡೋಣ. ಸಾಕು ತಗೊಂಬೋನೆ, ಸ್ಕೂಲ್ ಲೀವಲ್ಲಿ ಇನ್ನ. ಇರ್ರಿ ಹಂಗೆ ಹಾಂ ಐತೆ. किसको बोलना को तू ले मेरा डक किसके नाम ಡಿ ಮಾರ್ಟಿಂದ ತಂದು ಮನೇಲಿ ಅಂಗಡಿ ಇಟ್ಟಿದ್ದೀನಿ ಸ್ನೇಹಿತರೆ. ಬನ್ನಿ ಏನೇನೆಲ್ಲ ತಂದಿದ್ದೀನಿ ಏನು ಅಂತ ಕೂಡ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ ನಮ್ಮ ಮನೆ ಅಂಗಡಿನ ನಿಮಗೆ ಏನೇನೆಲ್ಲ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ ಎಲ್ಲ ಅಂಗಡಿ ಇಟ್ಕೊಂಡು ಕೂತಿದ್ದೀನಿ ನಾನು. ಏನೆಲ್ಲ ತಂದಿದ್ದೀರಿ ಏನು ಅಂತ ಹೇಳಿ.
ನಿನ್ನೆ ಮೊನ್ನೆ ಎಲ್ಲ ಫುಲ್ ಡಿ-ಮಾರ್ಟ್ ಹತ್ರ ಕೂಡ ಸುಳಿಯೋದು ಕೂಡ ಆಗಿಲ್ಲ, ಅಷ್ಟು ಕ್ರೌಡ್ ಇತ್ತು. ಹಾಗಾಗಿ ಏನು ಶಾಪಿಂಗ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ಮನೆಗೆ ಸ್ವಲ್ಪ ಬೇಕಾಗಿರೋದನ್ನೆಲ್ಲ ಗ್ರಾಸರಿ ಅಂಗಡಿ, ರೇಷನ್ ಅಂಗಡಿಯಲ್ಲಿ ಹೋಗಿ ನಾನು ತೊಗೊಂಬಂದಿದ್ದೆ. ಹಾಗಾಗಿ ಇವತ್ತು ಸ್ವಲ್ಪ ಮಕ್ಕಳು ಕೂಡ ಮನೆಗೆ ಬಂದಿದ್ದಾರೆ, ಅಣ್ಣನ ಮಕ್ಕಳು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಮಕ್ಳಿಗೆ ಬಟ್ಟೆ ಎಲ್ಲ. ಹಾಗಾಗಿ ನಾನು ಹೋಗಿ ಶಾಪಿಂಗ್ ಮಾಡ್ಕೊಂಬಂದೆ. ನೋಡಿ ನಮ್ಮ ಅಣ್ಣನ ಮಗನ ತೋರಿಸ್ತೀನಿ, ಅಲ್ಲಿಂದ ಬಂದು ನೋಡ್ತಿದ್ದಾನೆ. ಬೈಲಿಕ್ಕಿಮ್ಮ, ಇದು ಅಣ್ಣನ ಮಗ ಸ್ನೇಹಿತರೆ. ಹಾಯ್ ಮಗನೇ. ಅಣ್ಣನ ಮಗ ಲಕ್ಕಿ, ಅವನ ಹೆಸರು ಲಾವಿಶ್. ನಾವು ಪ್ರೀತಿಯಿಂದ ಲಕ್ಕಿ ಅಂತ ಕೂಗ್ತೀವಿ. ಅವನೀಗ ಏನು ಮಾಡ್ತಾ ಇದೀಯ ಮಗನೇ? ಯಾರ ಜೊತೆ ಆಟಾಡೋದಕ್ಕ? ಶಟಲ್ ಆಡಬೇಕು ಅಂತೇಳಿ ಶಟಲ್ ತಗೊಂಬಂದಿದ್ದಾನೆ. ಅವ್ರ ಅಕ್ಕನ ಜೊತೆ ಶಟಲ್ ಆಡ್ತಾನಂತೆ. ಓಕೆ ಮಗನೇ, ಆಡು. ಶಟಲ್ ಬ್ಯಾಗ್ ಅಲ್ಲಿದೆ, ಹಾಗಾಗಿ ತೊಗೊಂಡೋಗೋದಕ್ಕೆ ಅಂತ ಬಂದು ನಾನು ವ್ಲಾಗ್ ಮಾಡ್ತಿರೋದು ನೋಡಿ ಅವ್ನು ಹಿಂದೆ ಮುಂದೆ ನೋಡ್ತಿದ್ದಾನೆ, ಬರೋದೋ ಬೇಡ ಅಂತ ಹೇಳಿ. ಓಕೆ ಗೈಸ್, ಈಗ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಏನಂತ ಕೂಡ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಹೊಸದಡ್ಕು ಶುಭಾಶಯಗಳು ಎಲ್ಲರಿಗೂ ಕೂಡ. ಹೊಸದಡ್ಕು ಎಲ್ಲ ಹೇಗೆ ನಡೀತು, ಏನು ಮಾಡಿದ್ರಿ? ಎಲ್ಲರೂ ನಾನ್ ವೆಜ್ ತಿಂದ ಸ್ನೇಹಿತರೆ? ಎಲ್ಲರೂ ತಿಂದಿರಲ್ಲ, ಕೆಲವರು ತಿಂದಿರ್ತೀರಿ ಅಲ್ವಾ? ಹಾಗಾಗಿ ಕೇಳಿದೆ. ಹೊಸದಡ್ಕು ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಹೊರಗಡೆ ಹೋಗಿ ಈಗ ಬಂದು ಶಾಪಿಂಗ್ ಇತ್ತಲ್ವ, ಎಲ್ಲ ಮುಗಿಸ್ಬಿಡೋಣ ಬೇಗ ಬೇಗ ಅಂತ ಹೇಳಿ ಮಕ್ಕಳಿದ್ದಿದ್ದರಿಂದ ಮನೆಯಲ್ಲಿ ಎಲ್ಲರೂ ಮನೆಯಲ್ಲೇ ಬಿಟ್ಟು ನಾನು ಮಗ ಮಾತ್ರ ಹೋಗಿದ್ರಿ. ನಮ್ಗೆ ಎಷ್ಟು ತರೋಕ್ಕಾಯ್ತೋ ಅಷ್ಟು ಐಟಮ್ಸ್ನ ತೊಗೊಂಬಂದೆ. ಬನ್ನಿ ಏನೇನು ಐಟಮ್ ತಂದೆ ಏನು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಹಾಗೆ ನಮ್ಮ ಮಕ್ಕಳ ಬಟ್ಟೆ ತೋರಿಸ್ಬಿಡ್ತೀನಿ ಫಸ್ಟ್ ಏನೇನು ತಂದೆ ಅಂತ ಹೇಳಿ. ನನ್ನ ಮಕ್ಕಳಿಗೆ ಸಮ್ಮರ್ ಆಗಿರೋದ್ರಿಂದ ಎಲ್ಲರಿಗೂ ಶಾರ್ಟ್ಸ್ ತಂದಿದ್ದೀನಿ ಸ್ನೇಹಿತರೆ. ಇದು ನಮ್ಮ ಮಕ್ಕಳಿಗೆ ಸ್ವಲ್ಪ ಡಿಫ್ರೆನ್ಸ್ ಇದ್ದಾರೆ ಅಷ್ಟೇ, ಹೈಟು ವೆಯ್ಟ್ ಎಲ್ಲ ಕೂಡ. ಹಾಗಾಗಿ ಒಂದೇ ಸೈಜಲ್ಲಿ ತಂದರೆ ಇಬ್ಬರು ಮಕ್ಕಳು ಹೆಣ್ಮಕ್ಳು ಹಾಕ್ಕೊಳ್ತಾರೆ. ಅದ್ರ ಜೊತೆಯಲ್ಲಿ ನನ್ನ ಫ್ರೆಂಡ್ ಮಗಳು ಕೂಡ ಒಬ್ಬರು ಬರ್ತಾರೆ, ಅದು ಕೂಡ ಅನ್ವಿತಾ ಅಂತೇಳಿ. ನಮ್ಮ ಮಕ್ಕಳು ಮೂವರು ಕೂಡ ಒಂದೇ ಸೈಜ್ ಇರೋದ್ರಿಂದ ಬಟ್ಟೆ ಇವ್ರಿಗೆ ಬೇರೆ ಅಂತ ಏನು ತರೋದಿಲ್ಲ, ಎಲ್ಲರಿಗೂ ಯೂಸ್ ಆಗುತ್ತೆ. ಹಾಗಾಗಿ ನಾನು ಎಲ್ಲರಿಗೂ ಸೇರೇ ತರ್ತೀನಿ. ಈ ರೀತಿ ಮೆರೂನ್ ಕಲರ್ ಶಾರ್ಟ್ಸ್ ಸ್ನೇಹಿತರೆ, ಇದು ನೋಡಿ ಸಮ್ಮರ್ ಹಾಲಿಡೇಸ್ಗೆ ಅಂತೇಳಿ ತಂದಿರೋದು ಈ ಶಾರ್ಟ್ಸು. ಈ ಶಾರ್ಟ್ಸ್ಗೆ ಸಮ್ಮರ್ ಬಿಸಿಲಿರೋದ್ರಿಂದ ಈ ರೀತಿ ಸ್ಲೀವ್ಲೆಸ್ ಟಾಪ್ ತಗೊಂಡಿದ್ದೀನಿ. ನಿಮಗೆಲ್ಲ ತೋರಿಸ್ಬಿಟ್ಟು ಆಮೇಲೆ ಫೋಲ್ಡ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಇನ್ನೆರಡು ಟೀ ಶರ್ಟು, ಈ ರೀತಿ ಟೀ ಶರ್ಟ್ ಇದೇ ರೀತಿ ಬಫ್ ಬಂದಿದೆ ನೋಡಿ, ಈ ರೀತಿ ಟೀ ಶರ್ಟು ಅಂತ ತೊಗೊಂಡೆ. ಇದ್ರ ಜೊತೆಗೆ ನೆವಿ ಬ್ಲೂ ಟೀ ಶರ್ಟು, ಇದು ಕೂಡ ಸ್ಲೀವ್ಲೆಸ್ಸು. ಹಾಲಿಡೇಗೆ ಮಕ್ಕಳು ಬೆಳೀತಾ ಇರ್ತಾರೆ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಏನು ಮಾಡಲ್ಲ. ಈ ಸಲ ಹಾಲಿಡೇಗೆ ಬಂದರೆ ನೆಕ್ಸ್ಟ್ ಹಾಲಿಡೇಗೆ ಬರ್ತಾರೆ ಮಕ್ಕಳು, ಅಂದರೆ ಸ್ಟೇ ಆಗೋದಕ್ಕೆ ಬರೋದು. ಹಾಗಾಗಿ ನಾನೇನು ಅಷ್ಟೊಂದು ಹೆವಿ ಬಜೆಟ್ ಹಾಕಿ ಏನು ಮಕ್ಳಿಗೆ ಬಟ್ಟೆ ತರೋದಿಲ್ಲ. ಇದು ನನ್ನ ಅಳಿಯಂಗೆ, ಅವ್ನು ಯಾವಾಗಲೂ ಅಷ್ಟೇ ತುಂಬ ಅಂದರೆ ತುಂಬಾ ಕುಲ್ಕೊಳ್ತಾನೆ. ಅಂದರೆ ಸೊಸೆಗಳಿಗೆ ತರ್ತೀನಿ, ಅವ್ನು ತರೋಲ್ಲ ಯಾವಾಗಲೂ ಕೂಡ. ರೀರು ನನಗೆ ಗೊತ್ತಿರೋ ಒಂದು ಸಲ 2 ಸಲ ತಂದಿದ್ದೀನಿ ನಾನು ಅಷ್ಟೇ ಅವನಿಗೆ ಬಟ್ಟೆ. ಹಾಗಾಗಿ ಅವ್ನು ತುಂಬ ಬೇಜಾರು ಮಾಡ್ಕೊಳ್ತಿರ್ತಾನೆ. ಹಂಗಾಗಿ ಇವತ್ತು ಅವನಿಗೂ ಕೂಡ ತಗೊಂಬಂದೆ. ಆರೆಂಜ್ ಕಲರ್ ಟೀ ಶರ್ಟ್ ಒಂದು, ಅದ್ರ ಜೊತೆಗೆ ಒಳ್ಳೆ ಲೆನಿನ್ ಕ್ಲಾತ್ ನಿಕ್ಕರ್ ಸಿಕ್ತು, ತುಂಬ ಚೆನ್ನಾಗಿದೆ. ಈ ನಿಕ್ಕರ್ ಒಂದು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಈ ಟಿ ಶರ್ಟ್ ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ, ಕಲರ್ಫುಲ್ಲಾಗಿದೆ, ಸ್ಟಾರ್ ಇದೆ. ಹಾಗಾಗಿ ಇದೊಂದು ಟಿ ಶರ್ಟು. ಇದೆಲ್ಲ ನಮ್ಮ ಅಳಿಯಂಗ ಅಂತಲೇ ತೊಗೊಂಡಿರೋದು. ಅವನಿಗೂ ಕೂಡ ಒಂದು ಸ್ಲೀವ್ಲೆಸ್ ಟಿ ಶರ್ಟ್ ತೊಗೊಂಡೆ. ಅವರಿಬ್ಬರ ಜೊತೆಗೆ ಇನ್ನೊಂದು ಅಳಿಯ ಕೂಡ ಇದ್ದಾನೆ ನನಗೆ, ಅವನು ಹಾಕೊಬೋದು ಇವನು ಹಾಕೊಬೋದು ಅಂತ ಹೇಳಿ ತಗೊಂಡೆ. ಇನ್ನೊಂದು ಈ ರೀತಿ ಶಾರ್ಟ್ಸು, ಎಲ್ಲ ಶಾರ್ಟ್ಸೇ ಸ್ನೇಹಿತರೆ. ಈ ರೀತಿ ಟಿ ಶರ್ಟು. ಇನ್ನೊಂದು ನಾನು ಇದಕ್ಕೆಲ್ಲ ಮ್ಯಾಚ್ ಮಾಡಿ ಇಟ್ಟಿದ್ದೀನಿ. ಈ ರೀತಿ ಟಿ ಶರ್ಟು, ಈ ರೀತಿ ಶಾರ್ಟ್ಸು, ಅದ್ರ ಜೊತೆಗೆ ಇದು ಒಂದು, ಎಲ್ಲನೂ ಅದೇ ಥರನೇ ತೊಗೊಂಡಿರೋದು. ಈಗ ಇವ್ರು ಮಕ್ಕಳು ಇಷ್ಟು ಜನಕ್ಕೂ ಇಷ್ಟು ಬಟ್ಟೆ ತೊಗೊಂಬಂದೆ ನಾನು. ಮೊನ್ನೆ ತಂದಿರೋದು ಇನ್ನೂ ಅಷ್ಟು ಜೊತೆ ಬಟ್ಟೆ ಇಲ್ಲೇ ಇದೆ ಸ್ನೇಹಿತರೆ. ಎಲ್ಲ ಬಟ್ಟೆಗಳು ಕೂಡ ಇಲ್ಲೇ ಇರುತ್ತೆ. ಅಂದರೆ ನಾನು ಇಲ್ಲಿ ತೊಗೊಂಬರೋದು ಕೆಲವಷ್ಟು ಅಂದರೆ 1-2 ಸಲ 3 ಸಲ ಯೂಸ್ ಮಾಡಾದ್ಮೇಲೆ ಅವ್ರ ಮನೆಗೆ ಕಳಿಸ್ಬಿಡ್ತೀನಿ, ಅಂದರೆ ನಮ್ಮ ಅಮ್ಮ ಮನೆಗೆ ಕಳಿಸ್ಬಿಡ್ತೀನಿ. ಅಮ್ಮ ಮನೆಯಲ್ಲಿ ಡೈಲಿ ಯೂಸ್ಗೆ ಹಾಕ್ಕೊಂಡು ಹಾಳು ಮಾಡ್ತಾರೆ. ಬಟ್ ನಾನು ಆಗಾಗ ನಾನು ಡಿ-ಮಾರ್ಟ್ಗೆ ಹೋದಾಗ ಏನು ತರ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಅದು ಕೆಲವ್ರಿಗೆ ಕೂಡ ಅಂದರೆ ಕುಲ್ಕೊಳ್ತಿರ್ತಾರೆ ಅಂತಾರಲ್ಲ, ಹಾಗೆ ಕೆಲವರು ಮನೆಯಲ್ಲಿದ್ದಂಥವ್ರು ಕುಲ್ಕೊಳ್ತಿದ್ರು ಕೂಡ. ಡಿ-ಮಾರ್ಟ್ಗೆ ಹೋದರೆ ಏನು ತರ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ನಾನು ನಮ್ಮ ಮಕ್ಕಳಿಗೆ ಬಟ್ಟೆಗಳಂತೂ ಖಂಡಿತ ಮಿಸ್ ಮಾಡದೆ ತರ್ತೀನಿ. ಅಂದರೆ ಅವರು ಜಾಸ್ತಿ ಏನು ವೇರ್ ಮಾಡಲ್ಲ ಸ್ನೇಹಿತರೆ, 2-3 ಸಲ ಇಲ್ಲ 4 ಸಲ ವೇರ್ ಮಾಡಿ ಆಮೇಲೆ ಅಷ್ಟೇ ಅಮ್ಮ ಮನೆಗೆ ಎತ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ನಾನು ಡಿ-ಮಾರ್ಟಲ್ಲೇ ರೆಫರ್ ಮಾಡ್ತೀನಿ ಯಾವಾಗಲೂ ಜಾಸ್ತಿ. ಅಂದರೆ ಚೆನ್ನಾಗಿರೋ ಕ್ವಾಲಿಟಿ ಬಟ್ಟೆನೇ ತರ್ತೀನಿ. ನೋಡಿ ಇದೆಲ್ಲ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂದರೆ ಆರಾಮ್ಸೆ ಯೂಸ್ ಮಾಡ್ಬೋದು ಚೆನ್ನಾಗಿ. ಬಟ್ ನಾನು ತೊಗೊಂಬರ್ತೀನಿ, ಇಲ್ಲೊಂದು 3-4 ಸಲ ಯೂಸ್ ಮಾಡಾದ್ಮೇಲೆ ಅಮ್ಮ ಮನೆಗೆ ಕಳಿಸ್ಬಿಡ್ತೀನಿ. ಅಲ್ಲಿ ಡೈಲಿ ಯೂಸ್ ಮಾಡಿಬಿಟ್ಟು ಅಲ್ಲಿ 1 ಮಂತ್ 2 ಮಂತ್ ಯೂಸ್ ಮಾಡಾದ್ಮೇಲೆ ಅಲ್ಲಿ ಕೂಡ ಯಾರಿಗಾದ್ರೂ ಬೇರೆಯವ್ರು ಕೊಟ್ಬಿಡ್ತಾರೆ. ಹಾಗಾಗಿ ಅದ್ರ ಜೊತೆಗೆ ನನಗೆ ಅಂತ ಹೇಳಿ ಒಂದು ಸ್ಕರ್ಟ್ ತೊಗೊಂಡೆ.
ಲಾಂಗ್ ಸ್ಕರ್ಟ್ ಸ್ನೇಹಿತರೆ. ಈ ಥರ ಒಂದು ಸ್ಕರ್ಟ್ ತೊಗೊಂಡೆ. ನನ್ನ ಹತ್ರ ಸ್ಕರ್ಟ್ ಒಂದೇ ಒಂದಿದೆ, ಅದಕ್ಕೋಸ್ಕರ ಈ ಥರದ್ದೊಂದು ತೊಗೊಂಡೆ ನಾನು. ಬೇಬಿ ಪಿಂಕ್, ಅದೇನೋ ಸ್ಯಾರಿ ಡ್ರೆಸ್ಸು ಏನೇ ತೊಗೊಳ್ಳಿ ಬೇಬಿ ಪಿಂಕು ಇಲ್ಲ ನೇವಿ ಬ್ಲೂ ಎರಡರಲ್ಲಿ ಬಿಟ್ಟಿದ್ದು ಬೇರೆ ಕಲರ್ಗೆ ಹೋಗೋದಿಲ್ಲ. ಹಾಗಾಗಿ ಈ ರೀತಿ ಒಂದು ಸ್ಕರ್ಟು. ಇದಕ್ಕೆ ಟಾಪ್ ನಾನು ಈ ರೀತಿ ಟಾಪ್ ತೊಗೊಂಡೆ, ಬ್ಲ್ಯಾಕ್ ಕಲರ್ ಟಾಪ್ ತೊಗೊಂಡೆ. ಮಿರರ್ ಎಂಬ್ರಾಯ್ಡಿಂಗ್ ಬಂದಿದೆ, ಇದು ಚೆನ್ನಾಗಿದೆ ಗೈಸ್ ನೋಡಿ. ಮಿರರ್ ಎಂಬ್ರಾಯ್ಡಿಂಗ್ ಬಂದಿದೆ. ಈ ರೀತಿ ಸ್ಕರ್ಟು ತೊಗೊಂಬಂದೆ ನಾನು. ಅದಕ್ಕೆ ಬ್ಲ್ಯಾಕ್ ತೊಗೊಂಡೆ. ಇದ್ರ ಜೊತೆಗೆ ಇದು ನಮ್ಮ ಮಕ್ಕಳಿಗೂ ಕೂಡ ತೊಗೊಂಬಂದೆ ನಾನು. ಈ ರೀತಿ ಸ್ಮಾಲ್ ದುಪ್ಪಟ್ಟ ಒಂದು ತೊಗೊಂಡೆ, ಸ್ಕರ್ಟ್ ಹಾಕೊಂಡಾಗ ಹಾಕೊಳ್ಳೋದಕ್ಕೆ ಅಂತೇಳಿ ಸ್ಮಾಲ್ ದುಪ್ಪಟ್ಟ ಒಂದು ತೊಗೊಂಡೆ. ಅದ್ರ ಜೊತೆಗೆ ನಮ್ಮ ಕೆಲಸದಮ್ಮಂಗೆ ಸ್ನೇಹಿತರೆ, ನಮ್ಮ ಮನೆ ಕೆಲಸದಮ್ಮಂಗೆ ಅವ್ರಿಗೇನೋ ಮುಟ್ಟಿದೆ. ಯುಗಾದಿ ಹಬ್ಬಕ್ಕೆ ನಮ್ಮ ಮನೆಗೆ ಬರೋಕ್ಕಾಗಿರಲಿಲ್ಲ. ಅವರು 12 ದಿನ ತಿಥಿ ಆಗಲಿ, ಇನ್ನು ಇವತ್ತಿಗೆ 3 ದಿನ ಇದೆ. ಹಾಗಾಗಿ ಇನ್ನು ಅವರು 9 ದಿನ ಬರೋದಿಲ್ಲ. ಹಾಗಾಗಿ ಅವ್ರಿಗೆ ಅಂತ ಹೇಳಿ ಒಂದು ನೈಟಿ ತೊಗೊಂಬಂದೆ ನಾನು. ಈ ರೀತಿ ನೈಟಿ ಒಂದು ತೊಗೊಂಡೆ. ಅವ್ರಿಗೆ ಏನೇ ಕೊಟ್ಟರು ಅವ್ರ ಮಗಳಿಗೆ ಕಟ್ ಕಳಿಸ್ಬಿಡ್ತಾರೆ ಅವರು. ಹಾಗಾಗಿ ನಾನು ನೈಟಿ ಆದರೂ ಕೊಡಿಸಿದ್ರೆ ವೇರ್ ಮಾಡ್ತಾರೆ, ಅದಕ್ಕೋಸ್ಕರ ಒಂದು ನೈಟಿ ತೊಗೊಂಡೆ ಗೈಸ್ ನಾನು. ಹಾಗೆ ಅದ್ರ ಜೊತೆಗೆ 2 ಟೀ ಶರ್ಟ್, ನನ್ನ ಮಗನಿಗೋಸ್ಕರ 2 ಟೀ ಶರ್ಟ್ ತಂದಿದ್ದೀನಿ. ಚೆನ್ನಾಗಿರುತ್ತೆ ಸ್ನೇಹಿತರೆ. ಡಿಮಾರ್ಟ್ ಬಟ್ಟೆ ಏನು ತೆಗ್ದಾಕೋ ಹಂಗೇನಿಲ್ಲ, ತುಂಬ ಅಂದರೆ ತುಂಬ ಕ್ವಾಲಿಟಿ, ಇನ್ವೆಸ್ಟ್ಮೆಂಟ್ ಮೇಲೆ ಕ್ಲಾತ್ ಕ್ವಾಲಿಟಿ ಕೂಡ ಇರುತ್ತೆ. ಈ ರೀತಿ ಒಂದು ಟಿ ಶರ್ಟ್ ತೊಗೊಂಡೆ. ಅದ್ರ ಜೊತೆ ಗ್ರೇ ಕಲರ್ ಟಿ ಶರ್ಟ್, ವೈಟ್ ಟಿ ಶರ್ಟ್ ಒಂದು, ಗ್ರೇ ಟಿ ಶರ್ಟ್ ಒಂದು ತೊಗೊಂಡ್ರೆ. ಇದು ಕೂಡ ಚೆನ್ನಾಗಿದೆ, ಅವನಿಗೆ ಜಿಮ್ಗೆ ವರ್ಕೌಟ್ಗೆಲ್ಲ ಈಸಿ ಆಗುತ್ತೆ ಅಂದ್ಬಿಟ್ಟು ಇದನ್ನ ತೊಗೊಂಡಿದ್ದಾನೆ. ಅಷ್ಟೇ, ಬಟ್ಟೆ ಶಾಪಿಂಗ್ ಮುಗೀತು. ಈಗ ಇದು ಬಟ್ಟೆಗೆ ಮುಗೀತು. ಗ್ರಾಸರಿ ಮತ್ತು ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಏನೇನು ಐಟಮ್ ತಂದೆ ಏನು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನಾನು ಏರಿಯಲ್ ಅವ್ರದ್ದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ದು ಲಿಕ್ವಿಡ್ ತೊಗೊಂಬಂದೆ 5 ಲೀಟ್ರ್ ಸ್ನೇಹಿತರೆ. ಇದೊಂದು 5 ಲೀಟ್ರು. ನಾವು ಬೆಳೆದಿರೋ ಅಕ್ಕಿನ ತಿಂತೀರಿ, ಅಂದರೆ ಡಿಪೋವಲ್ಲೂ ಅಕ್ಕಿ ಕೊಡ್ತಾರೆ, ಅದು ನಮ್ಮ ಅತ್ತೆ ಮನೆಗೆ ಯೂಸ್ ಮಾಡ್ಕೊಳ್ತಾರೆ. ಅದ್ರ ಜೊತೆಗೆ ನಮಗೆ ಬೆಳೆದಿರೋದು ಸೋನಾ ಮಸೂರಿ ಅಕ್ಕಿ ತೊಗೊಂಬತ್ತಾರೆ, ಅಂದರೆ ನೋ ಪಾಲಿಶ್ಡ್ ರೈಸ್ ತರ್ತೀರಿ. ಅನ್ನ ತುಂಬ ಚೆನ್ನಾಗಾಗುತ್ತೆ, ಬಟ್ ಕಲರ್ ಸ್ವಲ್ಪ ಡಲ್ ಇರುತ್ತೆ ಅನ್ನ. ಹಾಗಾಗಿ ಅದನ್ನು ನಾವು ಮನೇಲಿ ಮಾತ್ರ ತಿಂತೀರಿ. ಮಕ್ಕಳಿಗೆ ಬಾಕ್ಸ್ಗೆ ಬುಲೆಟ್ ರೈಸ್ ಯೂಸ್ ಮಾಡ್ತೀರಿ. ಈಗ ಹಾಲಿಡೇ ಆಗಿರೋದ್ರಿಂದ ನಾಳೆ ಮಂಡೇ ಒನ್ ಡೇ ಲಾಸ್ಟ್ ಸ್ಕೂಲ್ ಇದೆ. ಮಂಡೇ ಮುಗಿದ್ಮೇಲೆ ಲೀವ್ ಕೊಡ್ತಿದ್ದಾರೆ ಅವ್ರಿಗೆ. ಹಂಗಾಗಿ ಇನ್ನು ಸ್ಕೂಲ್ ಏನು ಇರೋದಿಲ್ಲ. ಇನ್ನು ಸ್ಕೂಲ್ ಇಲ್ದಿರೋ ಟೈಮಲ್ಲಿ ಅಕ್ಕಿ ವೇಸ್ಟ್ ಆಗುತ್ತೆ, ಹುಳು ಬಿದ್ದುಬಿಡುತ್ತೆ ಅಂದ್ಬಿಟ್ಟು ನಾನು ಈಗ ಹೇಗೆ ಅಕ್ಕಿನ ನಾವು ಚೆನ್ನಾಗಿಟ್ಕೊಂಡ್ರೂ ಕೂಡ ಒಂದು 15 ಡೇಸಲ್ಲೆಲ್ಲ ಹುಳ ಬಿದ್ದುಬಿಡುತ್ತೆ. ಹಾಗಾಗಿ ನಾನು ಬರೀ 5 kg ಮೊಸರು ರೈಸ್ ತಂದೆ. ಎಲ್ಲ ಡಿಮಾರ್ಟಲ್ಲೇ ತಂದಿರೋದು, ಯಾವುದು ಪ್ರೈಸ್ನೇನು ಹೇಳ್ತಿಲ್ಲ ನಾನು. ಆಫರ್ ನಡೀತಿದೆ ಸ್ನೇಹಿತರೆ. ಹಾಗೂ ಮನೆಯ ಯುಗಾದಿ ಹಬ್ಬಕ್ಕೆ ಸಾಮಾನು ಕ್ಲೀನ್ ಮಾಡಬೇಕಾದ್ರೆ, ಮನೆ ಐಟಮ್ ಕ್ಲೀನ್ ಮಾಡಬೇಕಿದ್ರೆ ನಮ್ಮ ನಾದಿನಿ ಮಗಳು ಧನಿಯಾ ಪುಡಿ ಬಾಕ್ಸು ಕೆಳಗೆ ದಬ್ಬಿ ಹೊಡೆದಾಕಿದ್ದಾಳೆ. ಹಾಗಾಗಿ ಅದಕ್ಕಂತ ಹೇಳಿ 2 ಬಾಕ್ಸ್ ತಂದೆ. 139 ಇದೆ, ಅಂದರೆ 139 ರೂಪಾಯಿ, 139 ರೂಪಾಯಿ ಇದೆ. ಕ್ವಾಲಿಟಿ ಚೆನ್ನಾಗಿದೆ ಸ್ನೇಹಿತರೆ. ಇದು ಚೆನ್ನಾಗಿ ಬಾಳಿಕೆ ಬರುತ್ತೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ಡ್ರೈ ನಟ್ಸ್ ಕೂಡ ಇಟ್ಕೊಬೋದು. ಹಾಗಾಗಿ 2 ಬಾಕ್ಸ್ ತೊಗೊಂಡೆ ನಾನು. ಇದು ಕೂಡ ಅಷ್ಟೇ ಹ್ಯಾಂಡ್ ವಾಶು. ನನಗೆ ಆಗಾಗ ಚೇಂಜ್ ಮಾಡ್ತಾ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಇದನ್ನ ತೊಗೊಂಡೆ. ಇದು ಡಿಫ್ರೆಂಟಾಗಿದೆ ಕಲರ್ ಅನ್ನಿಸ್ತು, ಹಾಗಾಗಿ ಇದನ್ನ ತೊಗೊಂಡೆ. ನೋಡಿ ಯಾವ ರೀತಿ ಇದೆ ಅಂತೇಳಿ. ಇದು ಕೂಡ 250 ರುಪೀಸ್, 1 ರೂಪಾಯಿ ಕಮ್ಮಿ, 250 ರುಪೀಸ್ ಇದೆ. ಚೆನ್ನಾಗಿದೆ ಕೂಡ, ಹಾಗಾಗಿ ಇದನ್ನ ತೊಗೊಂಡು ಬಂದೆ ನಾನು. ಇದ್ರ ಜೊತೆಗೆ ಶಾಂಪು ಖಾಲಿಯಾಗಿದ್ದು. ಶಾಂಪು ನಾನು ಏನು ತಿಂತೀನೋ ಬಿಡ್ತೀನೋ ಗೊತ್ತಿಲ್ಲ, ಖರ್ಜೂರ ಮಾತ್ರ ಮಿಸ್ ಮಾಡದೆ ತಿಂತೀನಿ. ನನ್ನ ಮಗ ಇದು ಮಮ್ಮಿ ದುಬೈದು ಖರ್ಜೂರ ಚೆನ್ನಾಗಿದೆ ಅಂತ ಹೇಳಿದ್ವಿ, ಇದನ್ನ ತೊಗೊಂಬಂದೆ. ಗೊತ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ, ಬಟ್ ಇದು ತೊಗೊಂಡಿದ್ದೀನಿ. ಮೊನ್ನೆ ಒಂದು ತರಿಸಿದೆ, 800 ಸಮಥಿಂಗ್ ಇದೆ ಅಮೆಝಾನಲ್ಲಿ, ಬಟ್ ಟೇಸ್ಟ್ ಸೂಪರ್ ಆಗಿದೆ. ಬಟ್ ಆದರೂ ಇದು ಒಂದ್ಸಲ ಟ್ರೈ ಮಾಡೋಣ ಅಂತ ತೊಗೊಂಡೆ. ಬಟ್ ಕಾಸ್ಟ್ ಇದು ಪರವಾಗಿಲ್ಲ ಅನಿಸ್ತು ನನಗೆ. 1 ಪೀಸ್ 1 ರೂಪಾಯಿ ಬಿದ್ದಂಗೆ ಆಯ್ತಂತೆ, ಹಾಗಾಗಿ ಇದನ್ನೊಂದು ಬಾಟಲ್ ತೊಗೊಂಡೆ. ಇದ್ರ ಜೊತೆಗೆ TV ರಿಮೋಟ್. ಇನ್ನು ಹಾಲಿಡೇ ಬಂತು, ಮಕ್ಕಳೆಲ್ಲ ಮನೆಗೆ ಇರ್ತಾರೆ, TV ರಿಮೋಟ್ ಶೆಲ್ಗಳಂದು ಮುಗಿತಾನೆ ಇರ್ತವೆ. ಹಾಗಾಗಿ ಶೆಲ್ಗಳ ಪ್ಯಾಕೆಟ್ 2 ತೊಗೊಂಡೆ. ಕ್ರಿಸ್ಟಲ್ ಸಾಲ್ಟು ಇದು 2 ಪ್ಯಾಕೆಟ್ ತೊಗೊಂಡೆ. ಇದು ಒಂದು ಡ್ರೈ ನಟ್ಸ್ ಅಂತ ತೊಗೊಂಡೆ. ಇದು ಒಣ ಖರ್ಜೂರ ಸ್ನೇಹಿತರೆ. ನಟ್ಸ್ ಇದೆ, ಅದರಲ್ಲಿ ಇದು ಖಾಲಿಯಾಗಿದೆ, ಹಾಗಾಗಿ ಇದೊಂದು ತೊಗೊಂಡೆ. ಚಿಯಾ ಸೀಡ್ಸ್ ತೊಗೊಂಡೆ. ನನ್ನ ಮಗ ಚಿಯಾ ಸೀಡ್ಸ್ ತೊಗೊಳ್ತಿದ್ದಾನೆ, ಹಾಗಾಗಿ ಚಿಯಾ ಸೀಡ್ಸ್ ತೊಗೊಂಡೆ. ಅದ್ರ ಜೊತೆಗೆ ಮಕ್ಕಳು ಹಾಲಿಡೇ ಮನೆಗೆ ಇರ್ತಾರಲ್ಲ, ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡೋಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು 2 ಪ್ಯಾಕೆಟ್ ತೊಗೊಂಡೆ. ಅಕ್ಕಿ ಖಾಲಿಯಾಗಿತ್ತು, ದೀಪದ ಬತ್ತಿ ಅದೊಂದು. ಪನ್ನೀರ್, ಬೇಬಿಕಾರ್ನ್, ನನ್ನ ಮಗನಿಗೆ ಡಯಟ್ ಫುಡ್ಗೋಸ್ಕರ ಮಶ್ರೂಮ್. ಡಿಮಾರ್ಟಲ್ಲಿ ಬೆಟರ್ ಪ್ರೈಸಲ್ಲಿ ಸಿಗುತ್ತೆ ಮಶ್ರೂಮ್ ಎಲ್ಲ. ಮಾಮೂಲಿ ಲೋಕಲಲ್ಲಿ ತೊಗೊಂಡ್ರೆ
50 ರೂಪಾಯಿ ಆ ರೀತಿ ಮಾಡ್ತಾರೆ. ಬಟ್ ನಂಗೆ ಗೊತ್ತಿರೋ ಪ್ರಕಾರ ಡಿಮಾರ್ಟಲ್ಲಿ 35 ರುಪೀಸ್ಗೆ ಸಿಗುತ್ತೆ. ತೊಗೊಬೋದು, ಫ್ರೆಶ್ ಆಗಿರುತ್ತೆ. ಅದರಲ್ಲಿ ಎಕ್ಸ್ಪೈರಿ ಡೇಟ್ ಎಲ್ಲನೂ ತೋರಿಸಿರ್ತಾರೆ. ಯೂಸ್ ಆಗುತ್ತೆ. ನೋಡಿ ಡೇಟ್ ನೋಡಿ ತೊಗೊಂಬಂದೆ. ಹಾಗಾಗಿ ಇದೆಲ್ಲ ಅವ್ನು ಡಯಟ್ಗೋಸ್ಕರ ತೊಗೊಂಡಿರೋ ಫುಡ್ ಇದೆಲ್ಲ. ರವೆ ಬ್ರೂ ಪ್ಯಾಕೆಟಿಗೆ ಚೇಂಜ್ ಆಗಿಬಿಟ್ಟಿದೆ ಸ್ನೇಹಿತರೆ. ಫುಲ್ಲು ಗ್ರೀನಿಶ್ ಆಗಿತ್ತು, ಬಟ್ ಈ ಸಲ ಏನೋ ಬೇರೆ ಥರ ಇದೆ. ಬಟ್ ಆ ಥರ ಬ್ರೂ ಸ್ಟ್ರಾಂಗ್ ಇರುತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ನೋಡೋಣ ಅಂತೇಳಿ ಒಂದೇ ಒಂದು ಪ್ಯಾಕೆಟ್ ತೊಗೊಂಬಂದೆ. ಬ್ರೂ ಪ್ಯಾಕೆಟ್ ನಮ್ಮ ಮನೇಲಿ ಮಂತ್ಲಿ ಏನಿಲ್ಲ ಅಂದರೂ ಹೇಳೋಕ್ಕೆ ನನಗೆ ಬೇಜಾರಾಗುತ್ತೆ. ಅಷ್ಟು ಕಾಫಿ ಕುಡಿತೀವಿ. ಬೇರೆಯವ್ರು ಬರ್ತಿರ್ತಾರೆ, ತಿರುಗಿ ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಕುಡಿಯೋದ್ರಿಂದ ಅರ್ಧ kg ಪ್ಯಾಕೆಟು 5 ರಿಂದ 6 ಪ್ಯಾಕೆಟು ಕಣ್ಣು ಮುಚ್ಕೊಂಡು ಖಾಲಿ ಆಗುತ್ತೆ ತಿಂಗಳಲ್ಲಿ ನಮ್ಮ ಮನೆಯಲ್ಲಿ. ಹಾಗಾಗಿ ಡೈಲಿ 2 ಲೀಟ್ರ್ ಹಾಲು ಹಾಕ್ಸ್ಕೊತೀರಿ, ಖಾಲಿ ಆಗಿಬಿಡುತ್ತೆ. ಹಾಗಾಗಿ ಇದು ಫಸ್ಟ್ ಟೈಮ್ ತರ್ತಿರೋದು, ಅದಕ್ಕೆ ತೊಗೊಂಬಂದೆ. ಅಂದರೆ ಸೇಮ್ ಟೇಸ್ಟ್ ಇದೆ, ಡಿಫ್ರೆಂಟ್ ಇದೆ ಗೊತ್ತಿಲ್ಲ ನನಗೆ, ಅದಕ್ಕೋಸ್ಕರ ಇದನ್ನ ತೊಗೊಂಬಂದೆ. ಇದ್ರ ಜೊತೆಗೆ ನಾನು ಬಟಾಣಿ ಖಾಲಿಯಾಗಿತ್ತು, ಬಟಾಣಿ, ಕಬಾಬ್ ಪ್ಯಾಕೆಟ್ ಖಾಲಿಯಾಗಿತ್ತು, ಕಬಾಬ್ ಪ್ಯಾಕೆಟ್, ಎವರಿಸ್ಟ್ ಅವ್ರದ್ದು ಕಾಶ್ಮೀರಿ ಚಿಲ್ಲಿ ಪೌಡ್ರು ಕಲರ್ಗೋಸ್ಕರ ಯೂಸ್ ಮಾಡ್ತೀನಿ ನಾನು ಕೆಲವೊಂದು ಡಿಶಸಲ್ಲಿ. ಹಾಗಾಗಿ ಇದು ಮತ್ತು ದೇವರಿಗೆ ಕಿಸರು ನೀರು ತೆಗಿಲಿಕ್ಕೆ ಅಂತೇಳಿ ಪೂಜೆ ಮಾಡಿದಾಗ ಕಿಸರು ನೀರು ಬೇರೆದ್ರಲ್ಲಿ ತೆಗಿಬೇಕಾಗುತ್ತೆ, ದೀಪ ಬೇರೆದ್ರಲ್ಲಿ ಹಚ್ಚಬೇಕಾಗುತ್ತೆ. ಇದೆಲ್ಲ ಫಿಕ್ಸ್ ನೋಡಿ ಸ್ನೇಹಿತರೆ, ಇದು ಇದರಲ್ಲೇ ಫಿಕ್ಸ್ ಆಗಿದೆ. ಹಾಗಾಗಿ ಕಡ್ಡಿ ಕೂಡ ಇದ್ರಾಗೆ ಹಚ್ಕೊಬೋದು, ದೀಪ ಕೂಡ ಹಚ್ಕೊಬೋದು, ಇದರಲ್ಲಿ ಅಕ್ಷತೆ ಕೂಡ ಇಕ್ಕೊಬೋದು. 92 ರುಪೀಸ್ ಇದೆ. ಬಟ್ ಆಫರ್ ಪ್ರೈಸಲ್ಲಿ 74 ರುಪೀಸ್ ಇದೆ. ಕಿಸರು ನೀರು ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ದೇವರಿಗೆ. ಹಾಗಾಗಿ ಇದನ್ನ ಒಂದು ನಾನು ತೊಗೊಂಡೆ. ಇದು ನಂಗೆ ಬೇಕಿತ್ತು, ಅವಶ್ಯಕತೆ ಇತ್ತು, ಹಾಗಾಗಿ ಇದನ್ನ ತೊಗೊಂಡೆ. ನನಗೆ ಕೂಮ್ ಕೂಡ ಬೇಕಿತ್ತು ನನಗೆ, ಹಾಗಾಗಿ ಕೂಮ್ ತೊಗೊಂಬಂದೆ. ಇದ್ರ ಜೊತೆಗೆ ಸ್ಟ್ರೈನರ್ ತಂದೆ ಸ್ನೇಹಿತರೆ. ಪ್ಲಾಸ್ಟಿಕ್ ಸ್ಟ್ರೈನರ್ ಯೂಸ್ ಮಾಡೋದು ಅಷ್ಟು ಸೇಫ್ ಅಲ್ಲ, ಹಾಗಾಗಿ ಸ್ಟೀಲ್ದಿದೆ, ಬಟ್ ಅಷ್ಟು ಹೋಗಿದೆ ಸ್ವಲ್ಪ. ಹಾಗಾಗಿ ನಾನು ಈ ರೀತಿ ತೊಗೊಂಡೆ. ಇದು ಅಷ್ಟೇ 69 ಇದೆ. ಆಫರ್ ಪ್ರೈಸಲ್ಲಿ 42 ರುಪೀಸ್ ಆಯ್ತಿದ್ದು. ಅದ್ರ ಜೊತೆಗೆ ಇನ್ನೊಂದು ಚಿಕ್ಕದೊಂದು ತೊಗೊಂಡೆ, ಈ ರೀತಿ ಗುಂಡುದು. ಇದು ಕೂಡ ಅಷ್ಟೇ ಡಿಮಾರ್ಟ್ ಪ್ರೈಸ್ MRP ಬಂದು 155, ಡಿಮಾರ್ಟ್ ಪ್ರೈಸ್ ಬಂದು 139 ರುಪೀಸ್. ಬೆಟರ್ ಅನ್ನಿಸ್ತು ನನಗೆ. ಇದೊಂದು ತೊಗೊಂಡೆ, ಈ ಥರ ಸ್ಟ್ರೈನರ್ ಒಂದು ಬೇಕಿತ್ತು, ಹಾಗಾಗಿ ಇದೊಂದು ತೊಗೊಂಡೆ ನಾನು. ಇದು ಕೂಡ ಚೆನ್ನಾಗಿದೆ. ಅದ್ರ ಜೊತೆಗೆ ಸ್ವಲ್ಪ ಬಸ್ಸಾಂಬಾರ್ ಎಲ್ಲ ಮಾಡಿದಾಗ ಸ್ವಲ್ಪ ದೊಡ್ಡದು ಬೇಕಾಗುತ್ತೆ, ಹಾಗಾಗಿ ಇದನ್ನ ಒಂದು ತೊಗೊಂಡೆ ನಾನು ಸ್ಟ್ರೈನರು. ಇದು ಚೆನ್ನಾಗಿದೆ ಕ್ವಾಲಿಟಿ. ಇದು 185 ರುಪೀಸ್ ಆಯಿತು ಸ್ನೇಹಿತರೆ. ಇದೊಂದು ತೊಗೊಂಡೆ. ಪ್ಲ್ಯಾಸ್ಟಿಕ್ನ ನಾವು ಯೂಸ್ ಮಾಡೋದನ್ನ ಪ್ಲ್ಯಾಸ್ಟಿಕ್ ಮೆಲ್ಟ್ ಆಗುತ್ತೆ ಅದು ಇದು ಅಂತಾರೆ, ಬಟ್ ಮುಂಚೆಲ್ಲ ಯೂಸ್ ಮಾಡಿಬಿಟ್ಟಿದ್ದೀವಿ. ಆದರೂ ಈಗ ಕೆಲವೆಲ್ಲ ಗೊತ್ತಾದ ಮೇಲೆ ಆದರೂ ಚೇಂಜ್ ಮಾಡ್ಕೊಬೇಕು ಅಂತ ಹೇಳಿ ಈ ಸ್ಟ್ರೈನರ್ ಒಂದು ತೊಗೊಂಬಂದೆ ನಾನು. ಇದ್ರ ಜೊತೆಗೆ ಕೋಲ್ಗೇಟ್ ಖಾಲಿ ಆಗಿತ್ತು. ಯಾವ್ಯಾವ ಖಾಲಿ ಆಗಿತ್ತೋ ಅಂಥ ಐಟಮ್ಸ್ ಮಾತ್ರ ತಂದಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿವಿಯಾ ಅವ್ರದ್ದು ಸಾಫ್ಟ್ ಕ್ರೀಮ್ ಒಂದು, ಅದೇ ಟ್ರಾವೆಲಿಂಗ್ಗೆ ಬೇಕಿತ್ತು ನನಗೆ, ಹಾಗಾಗಿ ಇದೊಂದು ತೊಗೊಂಡೆ. ಹಸ್ಬೆಂಡ್ ಯೂಸ್ ಮಾಡೋ ಅಂಥ ಮೆಡಿಮಿಕ್ಸ್ ಸೋಪ್, ಎಕ್ಸ್ ಸಾಮಾನು ಜೊತೆಗೆ, ಹಾಗೆ ವಿಮ್ ಸೋಪ್. ಇಷ್ಟು ಗ್ರಾಸರಿ ಇವತ್ತು ತಂದಿದ್ದು ಸ್ನೇಹಿತರೆ. ಇದ್ರ ಜೊತೆಗೆ ಹ್ಯಾಂಡ್ ವಾಶ್ಗೋಸ್ಕರ ನಾನು ಬಟ್ಟೆ ಹ್ಯಾಂಡ್ ವಾಶ್ ಮಾಡೋದಾದರೆ ನಾನು ಇವ್ರದ್ದು ವಾಷಿಂಗ್ ಪೌಡ್ರನ್ನ ಯೂಸ್ ಮಾಡ್ತೀನಿ. ಅಂದರೆ ಮಿಸ್ಟರ್ ವೈಟ್ ಅನ್ನೋ ಪೌಡ್ರನ್ನ ಯೂಸ್ ಮಾಡ್ತೀನಿ. ಅಂದರೆ ಎಲ್ಲರೂ ಏನು ಗಲೀಜು ಏನು ಇರೋದಿಲ್ಲ ಬಟ್ಟೆ, ಆದರೂ ಕೂಡ ಬಟ್ಟೆನ ನೆನೆಸ್ಬೇಕು ಅನ್ನೋ ಒಂದು ಫೀಲು. ನಾವು ಅದಕ್ಕೋಸ್ಕರ ಅಮ್ಮ ಯಾರೇ ಬಂದರೂ ಅಷ್ಟೇ ಬಟ್ಟೆ ನೆನೆಸ್ಬೇಕು ಅಂತಿರ್ತಾರೆ. ಹಾಗಾಗಿ ಅವ್ರಿಗೋಸ್ಕರ ಅಂತೇಳಿ ಇದೊಂದು ಪೌಡ್ರನ್ನ ತೊಗೊಂಡ್ಬರ್ತೀನಿ. ಇದು ಕೂಡ ಅಷ್ಟೇ ಆಫರ್ ಪ್ರೈಸಲ್ಲೇ ಸಿಕ್ತು ನನಗೆ, ಹಾಗಾಗಿ ಇದೊಂದು ದೊಡ್ಡ ಪೌಡ್ರ್ ಪ್ಯಾಕೆಟ್ ಒಂದು ತಂದು ಇಟ್ಬಿಟ್ಟಿರ್ತೀನಿ. ಇದು ಕೂಡ ಯೂಸ್ ಆಗುತ್ತೆ, ಮನೇಲಿ ತುಂಬ ಯೂಸ್ ಆಗುತ್ತೆ ಈ ಪೌಡ್ರು ಹ್ಯಾಂಡ್ ವಾಶ್ ಮಾಡಲಿಕ್ಕೆ. ಹಾಗಾಗಿ ಇವತ್ತಿನ ಶಾಪಿಂಗ್ ವಿಡಿಯೋ ಇದಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಕಮ್ಬ್ಯಾಕ್ ಆದಮೇಲೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ತುಂಬ ಇಷ್ಟ ಆಯಿತು ಸ್ನೇಹಿತರೆ. ತುಂಬ ಚೆನ್ನಾಗಿ ನನ್ನ ವ್ಲಾಗ್ಸ್ ಹೋಗ್ತಿದೆ, ಸಿಕ್ಕಾಪಟ್ಟೆ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ತುಂಬ ಜನ ಮತ್ತೆ ನನ್ನ ಕಮ್ಬ್ಯಾಕ್ ಮಾಡೋದಕ್ಕೋಸ್ಕರ ನನಗೆ ಎಷ್ಟು ಜನ ಕಮೆಂಟ್ ಮಾಡಿ ನನಗೆ ಸ್ಟಾಪ್ ಮಾಡಿರೋ ಚಾನಲ್ನ ಮತ್ತೆ ಮೂವ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ಸ್ಫೂರ್ತಿಯಾಗಿ ನನಗೆ ಹೇಳಿದ್ರಿ, ಆಗುತ್ತೆ ಮಾಡು ಅಂತ. ಹಾಗಾಗಿ ನಾನು ಕಮ್ಬ್ಯಾಕ್ ಆದೆ. ಕೆಲವಷ್ಟು ಹೆಲ್ತ್ ಇಶ್ಯೂಸಿಂದ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾಪ್ ಮಾಡಬೇಕಾಗಿ ಬಂತು, ಬಟ್ ಈಗ ಮತ್ತೆ ಕಮ್ಬ್ಯಾಕ್ ಆಗಿರೋದು ನನಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಇದೆ. ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಪ್ರೀತಿ ಸಪೋರ್ಟ್ಗೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್ ಸ್ನೇಹಿತರೆ. ಹೇಗಿದ್ದಾರಲ್ಲ ನಿಮಗೆ ತೋರಿಸ್ದೆ, ಹೀಗೆಲ್ಲ ಇಟ್ಕೊಳ್ಳೋದೇ ಕೆಲಸ. ನಮ್ಮ ಮಕ್ಕಳ ಬಟ್ಟೆ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿಡಬೇಕು. ಓಕೆ ಗೈಸ್, ಬಾಯ್.